ಎಲ್ರಿಗೂ ನಮಸ್ಕಾರ. ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಂಥ ಮಾತೃಭೂಮಿ ಸೇವಾ ಸಮಿತಿ ಎಲ್ಲ ಹಿರಿಯರಿಗೂ ಹಾಗೂ ಸದಸ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಮಕ್ಕಳಿಗೂ ಹಾಗೂ ಪಾಲಕರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ ಒಂದೆರಡು ಮಾತುಗಳು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ವಿದ್ಯಾನಿಧಿ ಕಾರ್ಯಕ್ರಮ ತುಂಬ ಅಮೂಲ್ಯವಾದಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಧನ ಸಹಾಯದ ಇರ್ಬೋದು, ಆದರೆ ಚಿಕ್ಕ ದೊಡ್ಡದು, ಬಟ್ ಅದು ಅವ್ರಿಗೆ ಎಲ್ಲೋ ಒಂದು ಅನುಕೂಲ ಆಗುತ್ತೆ ಅಂತ ಮಾಡ್ತಿರೋ ಒಂದು ಕಾರ್ಯಕ್ರಮ. ಇವತ್ತು ಇಲ್ಲಿ ನೆರೆದ ಪಾಲಕರು ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಒಂದೆರಡು ಮಾತಾಡ್ತೀನಿ. ನಾವು ಮಕ್ಕಳಿಗೆ ಎಲ್ಲ ಕೊಟ್ಬಿಡ್ತೀವಿ, ಫೀಸ್ ಕಟ್ತೀವಿ, ಅವ್ರ ಬಟ್ಟೆ ಕೊಡಿಸ್ತೀವಿ, ಎಲ್ಲ ಕೊಡಿಸ್ತೀವಿ. ಅಪ್ಪ ಹೇಳ್ತಾನೆ ಮಗು ಇದಕ್ಕೆ ಹೋಗ್ತಾನೆ, ಅಲ್ಲಿಗೆ ರನ್ನಿಂಗ್ ರೇಸ್ ಹೋಗ್ತಾ ಇರ್ತಾನೆ. ಅಪ್ಪ ಚೆನ್ನಾಗಿ ಓಡು ಅಂತ ಹೇಳ್ತಾನೆ. ಅಮ್ಮ ಹೇಳ್ತಾಳೆ ಮಗ ಹುಷಾರು, ನಿಧಾನ ಓಡು ಅಂತ. ಏನ್ ಮಾಡೋದು ಮಗು? ಜೋಕಲ್ವಾ? ಯಾಕಂದ್ರೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ ಮಕ್ಕಳಿಗೆ. ಎಲ್ಲ ಕೊಡ್ತೀವಿ, ಅದು ಒಂದು ಬಿಟ್ಟು. ಒಂದು ಚಿಕ್ಕ ಎಕ್ಸಾಂಪಲ್, ಪೋಷಕರು ಬಿಟ್ಟು ಇಲ್ಲಿ ಮಕ್ಕಳು ಎಷ್ಟಿದ್ದಾರೆ, ಇದರಲ್ಲಿ ಎಷ್ಟೇ ದಡ್ಡಿದ್ರೆ ಕೈ ಎತ್ತಿ. ದಡ್ಡರು ಮಕ್ಕಳು ಮಾತ್ರ, ಯಾರು ಇಲ್ಲಲ್ಲ. ಜಾಂಡ್ರ ಕೈ ಎತ್ತಿ ನೋಡೋಣ. ಎಲ್ಲರೂ ಎತ್ತಿರಲ್ಲ, ಕೆಲವರು ಎತ್ತಿಲ್ಲ ನೋಡಿ. ನಮಗೆ ಕನ್ಫ್ಯೂಸ್ ಇದೆ, ಜಾಂಡ್ರು ದಡ್ಡರು ನಮ್ಗೆ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ. ಅದು ಯಾಕಂತ ಹೇಳ, ಈಗ ನಮ್ಮ ಮಗು SSLC ಒಂದು 70% ತೊಗೊಂಡು ಮಾರ್ಕ್ಶೀಟ್ ತೊಗೊಂಡ್ಬರುತ್ತೆ ಮನೆಗೆ. ಅಪ್ಪ ಅಮ್ಮ ಗೊತ್ತಿರ್ತಾರೆ. ಅಪ್ಪ ನೋಡೋಣ 70 ಮಂದಿ ತೋರಿಸ್ತಾಳೆ, ಮಾರ್ಕ್ಶೀಟ್ ತೋರಿಸ್ತಾಳೆ ಹುಡುಗಿ. ಅವಾಗ ತಂದೆ ತಾಯಿ ಏನ್ ಮಾಡ್ತಾರೆ ಹೇಳಿ? ಅದು ಬಿಡಿ, ಮಕ್ಕಳು ಹೇಳಿ. ತಂದೆ ತಾಯಿ ಏನ್ ಹೇಳ್ತಾರೆ ನಿಮ್ಗೆ? ನೋಡಲ್ಲಿ ಪಕ್ಕದ ಮನೆ ಸಹನ 90 ಮಾಡಿದಾಳೆ ಅಂತಳ. ಇದು ನಮ್ಮಲ್ಲಿರೋ ಕೊರತೆ. ನಾವು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಮಕ್ಕಳಿಗೆ ಪ್ರೋತ್ಸಾಹ ಮಾಡಿದ್ರೆ ಓದೋದು. ಇವತ್ತಿಂದ ಯಾವ ಪಾಲಕರು ದಯವಿಟ್ಟು ಮಕ್ಕಳಿಗೆ ಡಿಮೋಟಿವೇಟ್ ಮಾಡಬೇಡಿ, ದಯವಿಟ್ಟು ಮೋಟಿವೇಟ್ ಮಾಡಿ. ಅವ್ರು 50 ಇರಲಿ, 40 ಇರಲಿ, ಅವ್ರಿಗೆ ಶಬಾಷನ್ನಿ. ಈಗ ಇನ್ನೊಂದು ಅದೇ ತರ ಎಕ್ಸಾಂಪಲ್ ಬರ್ತೀನಿ. ಮಕ್ಕಳು ರನ್ನಿಂಗ್ ರೇಸ್ ಓಡ್ತಿರ್ತಾವಲ್ಲ ನಿಮ್ಮ ಸ್ಕೂಲಲ್ಲಿ, ಪಕ್ಕದಲ್ಲಿ ಓಡ 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 ಅಂತ ಚಪ್ಪಲಿ ಬೆಳಿತಿರ್ತಾರೆ. ಏನಕ್ಕೆ ಹೇಳಿ? ಪ್ರಚೋದನೆ ಕೊಟ್ಟಾಗ ಓಡುತ್ತೆ. ಅದು ಮೈಂಡ್ ಮೆಕಾನಿಸಮ್ ಆಗಿರುತ್ತೆ. ನಾವೆಷ್ಟು ಪ್ರಚೋದನೆ ಕೊಡ್ತೀವಿ, ಮಕ್ಕಳು ಅಷ್ಟು ಮುಂದೆ ಓದೋದಕ್ಕೆ ಇಷ್ಟಪಡ್ತಾರೆ, ಮುಂದೆ ಬರ್ತಾರೆ. ಅದನ್ನ ದಯವಿಟ್ಟು ಇಂದಿನ ನಾವು ಪಾಲಕರಾದವರು ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು ಫಸ್ಟ್. ಅದನ್ನ ಮಾಡಿದ್ರೆ ಖಂಡಿತ ನಮ್ಮ ಯಾವ ಮಕ್ಕಳು ದಡ್ಡರಲ್ಲ, ಒಬ್ಬರು ಕೂಡ ದಡ್ಡರಲ್ಲ. ಎಕ್ಸಾಂಪಲ್ ಹೇಗಂದ್ರೆ, ನಮ್ಮ ಮಕ್ಕಳು ಮೊಬೈಲ್ ಫೋನ್ ಇದ್ದಂಗೆ, ಕೆಲಸ ಒಂದೇ, ಎಲ್ಲ ಮೊಬೈಲ್ ಕೆಲಸ ಒಂದೇ. ಸ್ಯಾಮ್ಸಂಗ್ ಅದೇ ಕೆಲಸ ಮಾಡುತ್ತೆ, ನೋಕಿಯಾ ಅದೇ ಕೆಲಸ ಮಾಡುತ್ತೆ, ಐಫೋನ್ ಎಲ್ಲ ಕೆಲಸ ಮಾಡುತ್ತೆ. ಆದ್ರೆ ಎಲ್ಲ ಮೊಬೈಲ್ ಬೆಸ್ಟ್ ಮೊಬೈಲ್ ಯಾವುದು? ಐಫೋನ್. ನೋಡಿ, ನೀವೆಲ್ಲ ಐಫೋನ್ ಹಾಕ್ಬೇಕು, ಕೆಲಸ ಒಂದೇ, ಐಫೋನ್ ಹಾಕ್ಬೇಕು. ಅಂದ್ರೆ ಅದ್ರ ತರ ಬ್ರ್ಯಾಂಡ್ ಮಾಡಬೇಕು, ಅದ್ರ ತರ ನೀವು ಸ್ಕಿಲ್ ಬೆಳೆಸ್ಕೋಬೇಕು. ಅದು ಮಕ್ಕಳಲ್ಲಿ ಬರಬೇಕು ಅಂದ್ರೆ ನೀವೆಲ್ಲ ಏನು ಮಾಡಬೇಕು? ಚೆನ್ನಾಗಿ ಓದಬೇಕು, ಜೊತೆಗೆ ಪಾಲಕರಿಗೆ ಪ್ರೋತ್ಸಾಹ ಮಾಡಬೇಕು. ದುಡ್ಡು ಕೊಡೋದು ಬೇಡ ನೀವು ಮಕ್ಕಳಿಗೆ, ಬಂದಾಗ ಶಬಾಷ್ ಅಂದ್ರೆ ಅವ್ರಿಗೆ ಮೈಂಡ್ ಆಟೋಮೆಟಿಕ್ ವರ್ಕ್ ಮಾಡುತ್ತೆ, ಮತ್ತೆ ಜಾಸ್ತಿ ಮಾಡೋದಕ್ಕೆ ಪ್ರಚೋದನೆ ಮಾಡುತ್ತೆ. ಇದೊಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ. ಆಮೇಲೆ ಮಕ್ಕಳು ಒಂದನ್ನು ಕಲ್ತ್ಕೋಬೇಕು. ಜೀವನ ಏನೇ ಬರಲಿ, ಟೇಕ್ ಇಟ್ ಈಸಿ, ತಲೆ ಕೆಡಿಸ್ಕೋಬೇಡಿ. ಲಿವ್ ಫಾರ್ ಟುಡೇ, ಇವತ್ತಿಗೋಸ್ಕರ ಬದುಕಿ. ನಿನ್ನೆ ಇದೆಯಾ? ಇಲ್ಲ. ನಾಳೆ ಗೊತ್ತಿದೆ ಯಾರ್ಯಾದ್ರು ಇದೆ ಅಂತ? ಗೊತ್ತಿಲ್ಲ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿ. ಪ್ರೆಸೆಂಟ್ ಬಗ್ಗೆ ನೀವು ಪ್ರೆಸೆಂಟ್ ದಯವಿಟ್ಟು ಎಂಜಾಯ್ ಮಾಡಿ. ನಾಳೆ ಖಂಡಿತ ಬರುತ್ತೆ, ನಾವು ಬದುಕಿದ್ರೆ ಅದು ಎಂಜಾಯ್ ಮಾಡೋಣ. ಆ ಥರ ಯೋಚನೆ ಮಾಡಿದ್ರೆ ಯಾರಿಗೂ ಒಂದು ಚೂರು ಯೋಚನೆ ಇರಲ್ಲ. ನಾನು ಜೀವನದಲ್ಲಿ ಕಲಿತದ್ದು ಅಷ್ಟೇ. ನಂದು 10:30 ಸ್ವಿಚ್ ಆಫ್. ಮೊಬೈಲ್ ಅಲ್ಲ ಇದು. ಇದೆ ಬೆಳಿಗ್ಗೆ ಎದ್ದು ನೋಡ್ಕೊಳ್ಳೋಣ. 6:30 ಹೇಳಬೇಕು. ಅವಾಗ ಎದ್ದಾಗ ಕಂಡುಬಿಟ್ರೆ ಪ್ರಪಂಚ ಇದೆ, ನೋಡೋಣ, ಹೆಂಡ್ತಿದ್ದಾರೆ, ಮಕ್ಕಳು ನೋಡೋಣ. ಆ ಥರ ಮಲ್ಕೊಳ್ಳಿ. ಖಂಡಿತ ಎಲ್ಲರೂ ನಿದ್ದೆ ಬರುತ್ತೆ. ಎಂಟವರು ನಿದ್ರೆ ಮಾಡಿ ನೆಮ್ಮದಿಯಿಂದ. ಬರುವಾಗ ಏನು ತೊಗೊಂಬಂದಿಲ್ಲ, ಹೋಗುವಾಗ ಏನು ತಂದಿಲ್ಲ. ನೋ ಪಾಕೆಟ್. ಬರೋಗೋ ಪ್ಯಾಕೆಟ್ ಇಲ್ಲ, ಹೋಗೋಗೋ ಪ್ಯಾಕೆಟ್ ಇಲ್ಲ, ಏನು ತೊಗೊಂಡೋಗ್ತೀವಿ ಜೊತೆಗೆ ಅಂತ ಅನ್ಕೊಂಡ್ರೆ ಖಂಡಿತ ಎಲ್ಲರೂ ಖುಷಿಯಾಗಿರ್ತೀರಿ ಅಂತ ನನ್ನ ಭಾವನೆ. ಈಗೆಲ್ಲ ಆಗೋದಿಲ್ಲ. ಅಳವಡಿಕೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಒಂದೂರೊಬ್ಬ ರಾಜ ಇದ್ದಂತೆ.
ರಾಜ ಮತ್ತು ಮಂತ್ರಿ ವಾಕಿಂಗ್ ಹೋಗ್ತಾ ಇರ್ತಾರೆ. ಮಂತ್ರಿಗೆ ರಾಜಗೆ ಏಕಾಏಕಿ ಆ್ಯಪಲ್ ತಿನ್ಬೇಕು ಅನ್ಸುತ್ತೆ. ಮಂತ್ರಿಗೆ ಹೇಳ್ತಾನೆ, ಮಂತ್ರಿ ಹೋಗಿ ಒಂದು ಚಾಕು ಮತ್ತು ಒಂದು ಆ್ಯಪಲ್ ತಂದು ಕೊಡುತ್ತೆ. ಮಂತ್ರಿ ಕಟ್ ಮಾಡ್ತಾ ಇಲ್ಲ ಕೂಡ ನಾ ಕಟ್ ಮಾಡ್ತಾ ಇಸ್ಕೊಂತಾನೆ ರಾಜ. ಅವನು ಆ್ಯಪಲ್ ಕಟ್ ಮಾಡೋದು ಆ್ಯಪಲ್ ಕಟ್ ಆಗಿಬಿಡುತ್ತೆ. ಅವನ ಮಂತ್ರಿ ಮೇಲೆ ಸಿಟ್ಕೊಂಡ್ಬಿಡ್ತಾರೆ, ನಿನ್ನಿಂದ ಆಯಿತು ಗೆಡೌಟ್ ಅಂತ ಅವ್ನ ಕೆಲಸ ಬಿಡ್ತಾನೆ. ಮಂತ್ರಿ ಅಂತಾನೆ, ಆಯಿತು ಆಗಿದ್ದೆಲ್ಲ ಒಳ್ಳೇದಕ್ಕೆ ರಾಜನೇ ಅಂತ ಹೊರಟೋಗ್ತಾನೆ. ಏನು ಮಾತಾಡಿಲ್ಲ ಅವನು. ಒಂದು 6 ತಿಂಗಳಾದಮೇಲೆ ರಾಜ ಒಂದು ಬೇಟೆಗೆ ಹೋಗಿರ್ತಾನೆ. ಬೇಟೆಯಲ್ಲಿ ಅಲ್ಲಿ ಬೇಟೆಗೆ ಹೋದಾಗ ಅಲ್ಲೊಂದು ಕಾಡಿನ ಜಾತ್ರೆ ಇರ್ತದೆ. ಕಾಡಿನ ಜಾತ್ರೆ, ಕಾಡಲ್ಲಿ ಒಬ್ಬ ರಾಜ ಇದ್ದ. ರಾಜ ಎಲ್ಲ ಸೇರ್ಕೊಂಡು ಬೇಟೆ ಜಾತ್ರೆ ಮಾಡ್ತಿರ್ತಾರೆ. ಆ ಜಾತ್ರೆಯಲ್ಲಿ ಒಂದು ನರಬಲಿ ಕೊಡ್ಬೇಕಾಗಿರ್ತದೆ. ಆ ಟೈಮಲ್ಲಿ ಈ ರಾಜ ಸಿಕ್ಬಿಡ್ತಾನೆ. ಅವ್ರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡೋಗೆಲ್ಲ ರೆಡಿ ಮಾಡ್ತಾರೆ. ಇನ್ನೇನು ಕತ್ತರಿಸ್ಬೇಕು, ರಾಜ ನಿಲ್ಲಿಸಿ ನೋಡಂತಾರೆ. ಅವನು ಅಂಗಾಂಗಳೆಲ್ಲ ಚೆಕ್ ಮಾಡಿ ಕಟ್ಟಿದಾವ ಅಂತ ಕೇಳ್ತಾರೆ. ಇಲ್ಲ ಇವ್ನು ಎಬ್ಬಳಿಲ್ಲ ಅಂತ ಹೇಳ್ತಾರೆ ಅವರು. ಅವನು ಸರಿ ಹೋಗಲ್ಲ, ಅಪವಿತ್ರ ಆಗಿದೆ, ಬಿಟ್ಬಿಡಿ ಅಂತ ಕಳಿಸ್ಬಿಡ್ತಾರೆ ರಾಜನ. ಮನೆಗೆ ಬಂದು ಯೋಚನೆ ಮಾಡ್ತಾನೆ, ಯಾಕೆ ಅವನು ಮಂತ್ರಿ ಹಂಗಂದ ಅವತ್ತು ಆಗದ ಒಳ್ಳೇದಕ್ಕೆ ಅಂತ ಮಂತ್ರಿಗೆ ಕರೆಸ್ತಾನೆ. ಬಿಟ್ಟೋಗಿದ್ದಲ್ಲ ಅವನ್ನ ಕರೆಸಿ ಅವನಿಗೆ ವಾಪಸ್ ಕೆಲಸ ಕೊಟ್ಟು ಖಾಲಿ ಬಿದ್ದುಬಿಡ್ತಾನೆ. ಯಾಕಂದ್ರೆ ಅವನಿಂದನೇ ಉಳಿದಿರೋದು ಅವನ ಜೀವ. ಅವತ್ತು ಕೇಳ್ತಾನೆ ಅವನಿಗೆ ರಾಜ, ಆಗಿದ್ದಲ್ಲ ಒಳ್ಳೇದಿಂದ ಹೋದಲ್ಲೋ, ಏನಿಲ್ಲ ಯಾಕೆ ಅಂತ. ರಾಜರೇ, ನಾನೇನೋ ಅವತ್ತು ಹೋಗಿಲ್ಲ ಅಂದ್ರೆ ನಿಮ್ ಜೊತೆ ನಾನು ಬರ್ತಾ ಇದ್ನ, ಇಬ್ಬರನ್ನು ಕರೆದು ಕುಡಿಸ್ತಾ ಇದ್ರ, ಚೆಕ್ ಮಾಡ್ತಾ ಇದ್ರ, ನಿಮ್ಗೆ ಬೆಳೆಲ್ಲ ಬಿಟ್ಬಿಡ್ತಾ ಇದ್ರು, ನನ್ನ ಹಾಕ್ತಾ ಇದ್ದೆ. ಅದಕ್ಕೆ ರಾಜರೇ, ಆಗಿದ್ದಲ್ಲ ಒಳ್ಳೇದಕ್ಕಂತ ನಾನು ಬಿಟ್ಟು ಹೋಗಿದ್ದೆ, ಅದು ಒಳ್ಳೇದಾಯ್ತು. ಈ ತರ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈ ಜೊತೆಗೆ ಮಕ್ಕಳಿಗೆ ಧೈರ್ಯ ಕಲಿಸಿ. ತಾಳ್ಮೆ ಮತ್ತು ಧೈರ್ಯ ಇದು ಎರಡು ತುಂಬಾ ಇರಬೇಕು. ಎಕ್ಸ್ಟ್ರೀಮ್ ಲೆವೆಲ್ ಪೇಷನ್ಸ್ ಇರಬೇಕು. ನಿಮಗೂ ಅಷ್ಟೇ, ಮಕ್ಕಳಿಗೆ ಅಷ್ಟೇ. ಯಾರು ನಮ್ಗೇನು ಮಾಡೋಕ್ಕಾಗಲ್ಲ ನಿದ್ರೆ. ಗಾಂಧಿ ಇಲ್ವಾ, ಹಿಂಗೆ ನೋಡೋದು ಹಿಂಗೆ ಕೊಡಿ ಅಂತ, ಕೊಡಿ, ನೋ ಪ್ರಾಬ್ಲಮ್, ನೋಡ್ಕೊಳ್ಳಿ, ಏನೂ ಆಗಲ್ಲ. ತಾಳ್ಮೆನ ತುಂಬ ಇಂಪಾರ್ಟೆಂಟ್ ಇರ್ತದೆ. ನನ್ನ ಜೀವನದಲ್ಲಿ ಒಂದು ಚಿಕ್ಕ ಘಟನೆ ಹೇಳ್ತೀನಿ. ಐ ಆಮ್ ಹಿಯರ್ ಅಲ್ಲಿ. ನನಗಾಗಿದ್ದದು, ನಾನು 2005 ನಾರ್ತ್ ಈಸ್ಟ್ಗೆ ಹೋದೆ. ನಾರ್ತ್ ಈಸ್ಟ್ ಅಂದರೆ ಗೊತ್ತಲ್ಲ, ಗುವಾಹಟಿ, ಮೇಘಾಲಯ, ಆ ಕಡೆಗೆ ನಾರ್ತ್ ಈಸ್ಟ್. ನನಗೆ ಗೊತ್ತೇ ಇಲ್ಲ, ಯಾರೋ ಕಳಿಸಿದ್ರು, ಫ್ಲೈಟ್ ಎತ್ತಿದೆ, ಹೋದೆ, ಗುವಾಹಟಿ ಇಳ್ಕೊಂಡೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ನಂದು ಅಡ್ಮಿಷನ್ ಬಿಸ್ನೆಸ್ ಅವಾಗ. ಅಲ್ಲಿಂದ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಷನ್ ಮಾಡ್ತಾ ಇದ್ದೆ 2005. 2007 ಒಂದು ಘಟನೆ ಆಯಿತು. ಅಲ್ಲಿ ಆಸಾಮಲ್ಲಿ ಉಲ್ಫಾ ಅಂತ ಒಂದು ಇದಿತ್ತು ಸಂಘಟನೆ, ಅಂದರೆ ಟೆರರಿಸ್ಟ್ ಗ್ಯಾಂಗ್, ಉಲ್ಫಾಸ್ ಅಂತ ಹೇಳ್ತೀರಿ. ಅವರು ನನ್ನ ನೋಟ್ ಮಾಡ್ತಿದ್ದಾರೆ, ನೀವು ಇಲ್ಲಿಂದ ಸಾಕಷ್ಟು ಬಿಸ್ನೆಸ್ ಮಾಡ್ತೇನೆ, ದುಡ್ಡು ತೊಗೊಂಡು ಹೋಗ್ತೇನೆ ಅಂತ. ಜೂನ್ 12ನೇ ತಾರೀಕು 2007 ನಾನು ಏರ್ಪೋರ್ಟಿಂದ ಹೊರಟಿದ್ದೆ ಕಾರಲ್ಲಿ. ಒಂದು 6 ಜನ, ಎಲ್ಲರದ್ದು ಗನ್ನಿತ್ತು, ಟಾಟಾ ಸುಮೋ ಗಾಡಿ. ಉತ್ತರ ಒಂದು ನಮ್ಮ ಡ್ರೈವರ್ ಇದನ್ನೆಲ್ಲ ಹೇಳಿದ ಕಾರಣ, ಸರ್ ಇವರೆಲ್ಲ ದುಡ್ಡಿಗೋಸ್ಕರ ಮಾಡೋದು, ಇಳಿದು ಬಿಡಿನ ಹೊಡಿತಾರೆ. ಸರಿ ಅಂತ ಹೇಳಿದ್ಬಿಟ್ಟೆ. ಅವಾಗ ಮೊಬೈಲ್ ಇಲ್ಲ, ಮೊಬೈಲ್ ಏನೂ ಇಲ್ಲ, ಬರೀ ಒಂದು ಸೋನಿ ಎರಿಕ್ಸನ್ ಇಟ್ಕೊಂಡಿದ್ದೆ. ನಾನು 2004 ತೊಗೊಂಡಿದ್ದೆ, ಒಂದು ಮೊಬೈಲ್ ಇಟ್ಕೊಂಡಿದ್ದೆ. ಇಳಿದ್ಬಿಟ್ಟೆ, ಲಗೇಜ್ ಎಲ್ಲ ಬಿಟ್ಬಿಟ್ಟು. ಆಮೇಲೆ ನನ್ನ ಕಣ್ಣಿನ ಬಟ್ಟೆ ಕಟ್ಟು ಒಂದು 11 ಗಂಟೆಗೆ ಮಾಡಿದ್ರು, ಕಿಡ್ನಾಪ್ ಮಾಡಿದ್ರು. ರಾತ್ರಿ 7 ಗಂಟೆವರೆಗೆ ಜರ್ನಿ ಮಾಡಿದ್ದಾರೆ. ನಾಗಾಲ್ಯಾಂಡಲ್ಲಿ ಒಂದು ದಿಮಾಪುರ್ ಹತ್ರ ಒಂದು ದೀಪು ಅಂತ ಜಾಗ ಇದೆ, ಅಲ್ಲಿ ಕಾಡಲ್ಲಿ ಇಟ್ಕೊಂಡಿದ್ದೆ. ನನಗೆ ಏನು ಬೇಕಪ್ಪ ನಿಮಗೆ, ಕ್ಯಾ ಚಾಹಿಯೆ, 50 लाख ಚಾಹಿಯೆ. ಆವಾಗ 50 लाख ಅಂದರೆ ಈಗಿಂದ 500 ಕೋಟಿ ಅಷ್ಟು ವ್ಯಾಲ್ಯೂ. ಅವಾಗಲ್ಲ 5,000 ರೂಪಾಯಿ ಸಿಗ್ತಿತ್ತು. ಆ ಕಾಲದಲ್ಲಿ 50 लाख ಮೇರಾ ಪಾಸ್ ನೈ ಹೈ. ನಾನು ಹೇಳಿದೆ, ನನ್ನ ಹತ್ರ 22,000 ಇತ್ತು ಅವಾಗ. ಮೇರಾ ಪಾಸ್ 22,000 है. ಅವಾಗ ATM लगते सर ದಿವಸಕ್ಕೆ. आज 10,000 निकालो, कल 10,000 निकालो, 2,000 में मैं जाता हूँ ಅಂತೆ. ಅವ್ರು ನಾಲ್ಕು ಎತ್ಬಿಟ್ರು, 22 ಲಕ್ಷಕ್ಕೆ ಕಿಡ್ನಾಪ್ ಮಾಡ್ತೀವಿ. ಆಯಿತು, ಒಂದು ದಿವಸ ಆಯಿತು, 2 ದಿವಸ ಆಯಿತು, ಹಂಗೆ 10 ಲಕ್ಷಕ್ಕೆ ಬಂತು, 2 ಹಂಗೆ ಬಂತು. ಕೊನೆಗೆ 2 ಲಕ್ಷಕ್ಕೆ ಸೆಟ್ಲ್ ಆಯಿತು. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅವಾಗ, ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಗೋವಾಯ್ತು, ಯಾರು ಕೇಳ್ತಾ ಇರಲಿಲ್ಲ, ಅವ್ರದ್ದೇ ಸಾಮ್ರಾಜ್ಯ. 2 ಲಕ್ಷ ಅವ್ರ ಅಕೌಂಟ್ಗೆ ಹಾಕಿ ನಾನು ಬಂದೆ. ಅವ್ರು ಒಂದೇ ಮಾತೆ, ನಾನು ಇಲ್ಲಿಂದ ಕಿಡ್ನಾಪ್ ಮಾಡಿದೆ ಅಲ್ಲೇ ಬಿಡಬೇಕು. ಬಂದು ಅಲ್ಲೇ ಬಿಟ್ಟರು. ಟೀಕೆ ಎಲ್ಲರೂ ನಂಬರ್ ತೊಗೊಂಡಿದ್ದೆ, ಇಳಿದೆ, ಹೋಗಿ ಸೀದಾ ಶಿಲಾಂಗ್ ಹೋದೆ. ನಾನು ಲಗೇಜ್ ತೊಗೊಂಡೆ, ರೂಮಲ್ಲಿ 2 ಅವರ್ ಕೂತೆ. 2 ಗಂಟೆ ಮುಟ್ಟಿದ್ದೆ, 4 ಗಂಟೆಗೂ ಯೋಚನೆ ಮಾಡಿದೆ, ನನ್ನೇ ಕಿಡ್ನಾಪ್ ಮಾಡಿಬಿಡಲ್ಲ ಅವರು ಅಂತ. ಆವತ್ತು ನಾನು ತೊಗೊಂಡ ತೀರ್ಮಾನ, ಇವತ್ತು ನಾನು ಇಲ್ಲಿ ಬಂದು ನಿಲ್ಬೇಕಾಗಿದೆ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಐ ಕೆನಾಟ್ ಡೂ ಎನಿಥಿಂಗ್. ಇವತ್ತು ದೊಡ್ಡ ಸಂಸ್ಥೆ ಕಟ್ಟಕ್ಕಾಗ್ತಾ ಇರಲಿಲ್ಲ ಏನು, ಯಾಕಂದರೆ ನಾನು ಬಂದಿರೋ ಒಂದು ಚಿಕ್ಕ ಹಳ್ಳಿಯಿಂದ 160 ರೂಪಾಯಿ ತೊಗೊಂಡು ನಾನು ಬೆಂಗಳೂರು ಬಂದಿರೋದು. ಇಟ್ ಈಸ್ ಮೈ ಇನ್ವೆಸ್ಟ್ಮೆಂಟ್ ಇನ್ ಬ್ಯಾಂಗ್ಳೂರ್. ಆವತ್ತವರು
ಯೋಚನೆ ಮಾಡಿ ಮತ್ತೆ 4 ಗಂಟೆ ವಾಪಸ್ ಫೋನ್ ಮಾಡಿದೆ ಅವ್ರಿಗೆ. ಒಬ್ಬ ನಂಬರ್ ಇತ್ತು ನನ್ನ ಕಡೆ, ಬಪ್ಪನ್ ಅಂತ ಅವನ ಹೆಸರು. ವಾಪಸ್ ಫೋನ್ ಮಾಡಿದೆ, ಕಿದ್ದಾರೆ ಅದೇ ಇಲ್ಲ ಬಾರ್ಲ್ ಕುಡಿತಾ ಇದ್ರು ಗುವಾಹಟಿಯಲ್ಲಿ. ಅಡ್ರೆಸ್ ಕೊಡು ಅಂದೆ. ಅಡ್ರೆಸ್ ಕೊಟ್ಟ ಸೀದಾ ಅಲ್ಲಿಗೆ ಹೋದೆ, ಬ್ಯಾಗ್ ತೊಗೊಂಡು ವಾಪಸ್ ಅವ್ರ ಹತ್ರ ಹೋದೆ. 2 ಲಕ್ಷ ಕೊಟ್ಟಿದ್ರಲ್ಲ, ನನಗೂ ಇದಾಗಿತ್ತು ಬಿಡಬಾರ್ದು ಅವ್ರನ್ನ ಅಂತ ಹೋದೆ. 6:30 ಮುಟ್ಟಿದೆ. ಅಲ್ಲಿಂದ 10 ಗಂಟೆ ತನಕ ಏನು ಪಾರ್ಟಿ ಮಾಡಿದ್ರು, ನನ್ನ ಜೊತೆ ಕೂತೆ. 5,000 ಬಿಲ್ ಆಗ್ತದೆ ಕೊಟ್ಟು. ರೂಮ್ ಕಿದ್ದಾರೆ ಅಂದರು. ರೂಮ್ ನೈ ತುಮಾರ ಗರಮೆ ಅಂದೆ. ಅವ್ರ ಮನೆಗೆ ಹೋದೆ. ಒಂದು ರೂಮಲ್ಲಿ ಅವರು 6 ಜನ ಹುಡುಗರಿದ್ರು. ಅವ್ರ ಜೊತೆ ಹೋಗಿದ್ದೆ. 11 ದಿವಸ ಜೊತೆಗಿದ್ದೆ ಹೋಗಿ ಇತ್ತು. 11 ದಿವಸಕ್ಕೆ ಹೇಳಿದೆ ನನಗೆ 2 ಲಕ್ಷ ತೊಗೊಂಡು ಏನು ಮಾಡಿದ್ರಪ್ಪ ಭಯ್ಯ ಸಬ್ ಖತಮ್ ಹೋಗ್ಯ, ಮುಂದೆ ಬೊಕ್ಕ ರೆಡಿ ಆಯ್ತು ಕರ್ನಾಟಕ ಅಂತ. ಅದೇ ಕೆಲಸ ಕಿಡ್ನಾಪ್ ಮಾಡೋದು, ದುಡ್ಡು ಕೈ. ನನ್ನ ಬಿಸ್ನೆಸ್ ಹೆಂಗೆ ಗೊತ್ತಾ ಅಂದೆ. ಹೌದು, ಅಡ್ಮಿಷನ್ ಮಾಡ್ತೀಯಾ, ನೀವು ಮಾಡ್ತೀರಾ ಅಂದೆ. ನಮಗೇನು ಗೊತ್ತಿಲ್ಲ, ನಮಗೇನು ಹೆಬ್ಬಟ್ಟು ನಮಗೇನು ಗೊತ್ತಿಲ್ಲ. ನಾನು ಕೆಲಸ ಮಾಡಿರಿ, ಟಿಕೆಟ್ ತರಿಸಿ, ಟ್ರೈನ್ ಟಿಕೆಟ್ ಬರೀ ಬೆಂಗಳೂರಿಗೆ ಅಂತ. ಬೆಂಗಳೂರಿಗೆ ಬಂದೆ 6 ಜನ. ನಾನು ಫ್ಲೈಟಲ್ಲಿ ಬಂದು ನನ್ನ ಸ್ಕಾರ್ಪಿಯೋ ಇತ್ತು, ಕರ್ಕೊಂಡು ಹೋಗಿ ತಗೊಂಬಂದಿಲ್ಲಿ ನಮ್ಮ ಮನೆ ಇಟ್ಕೊಂಡಿದ್ದೆ. ನಾನು ಯಾರಿಗೂ ಹೇಳಿ ವಿಷಯ, ನಮ್ಮ ಮನೆಗೆ ಇದ್ರು ಅವರು. ಇಟ್ಕೊಂಡು ಅವ್ರಿಗೆ ನನ್ನ ಬಿಸ್ನೆಸ್ ಕಲಿಸ್ಕೊಟ್ಟೆ. ಅವ್ರಿಗೆ ಹೇಳಿದೆ ಒಂದು ಅಡ್ಮಿಷನ್ಗೆ 50,000 ಕೊಡ್ತೀನಿ. ಆ ಕಾಲದಲ್ಲೇ ಒಂದು ಕೆಲಸ ಮಾಡಿ, ಯಾರಿಗೆ ತೊಂದರೆ ಕೊಡಬೇಡಿ. ಯಾರ ಮನೆಗೆ ಮಕ್ಕಳು ಶ್ರೀಮಂತರ ಮಕ್ಕಳು ಇದ್ದಾರೆ ಅವ್ರಿಗೆ ಗನ್ನಿಡ್ರಿ. ಬೆಂಗಳೂರು ಮೇ ಬಡ್ನಿಕ್ಲೆ ಜಾವ್ ನೈತು ಮಾರಮಂಗ. ಅವ್ರು ಅದೇ ಕೆಲಸ ಮಾಡಿದ್ರು. ಆ ವರ್ಷ 70 ಅಡ್ಮಿಷನ್ ಮಾಡಿದ್ರು, 38 ಲಕ್ಷ ಸಂಪಾದನೆ ಮಾಡಿದ್ರು. ಅವ್ರಿಗೆ ಕೇಳಿದೆ ಕಿಡ್ನಾಪ್ ಕಾರಣ ಏನಿದೆ ಹಣ 18 ಜನ ಮಾಡಬೇಕಾಗಿತ್ತು. ಆಗಿನಿಂದ ಇಲ್ಲಿವರೆಗೂ ಅವರು ಏರ್ಪೋರ್ಟ್ದಲ್ಲಿ ಪಿಕಪ್ ಅವರೇ ಬರ್ತಾರೆ ಮತ್ತು ಕೆಲಸ ಮಾಡ್ತಾರೆ. ಎಲ್ಲರೂ ನೆಕ್ಸ್ಟ್ ಇಯರಲ್ಲಿ ಏನಾಯ್ತು ಅಂದರೆ ಸ್ವಲ್ಪ ಅಂತ ಸರೆಂಡರ್ ಒಂದು ಇದು ಮಾಡಿದರು ಗೋಗಾ. ಯಾವಾಗ ಎಲ್ಲರಿಗೂ ಸರೆಂಡರ್ ಮಾಡಿಸಿದೆ, ನಾನು ಪೂರ್ತಿ ಗನ್ ಜೊತೆಗೆ ಸರೆಂಡರ್ ಮಾಡಿಸಿದೆ. ಎಲ್ಲರೂ ಇವಾಗ ಕ್ಲಾಸ್ 1 ಕಾಂಟ್ರಾಕ್ಟರು, ZP ಅಧ್ಯಕ್ಷರು ಏನೇನೋ ಆಗಿದ್ದಾರೆ. ಆಗಿಬಿಟ್ಟು ಇವಾಗಲೂ ನನ್ನ ಹೇಳಿದರೆ ಏನು ಹೇಳಿದ್ರು ಮಾಡ್ತಾರೆ ಕೆಲಸ. ಇದೊಂದು ಚಿಕ್ಕ ಘಟನೆ ಅಷ್ಟೇ. ಅದಕ್ಕೆ ಹೆದರಬಾರ್ದು. ಸಮಯ ಸಂದರ್ಭಕ್ಕೆ ಇರುತ್ತೆ. ಅವಾಗ ಟೇಕ್ ಇಟ್ ಈಸಿಯಾಗಿ ತಗೊಳ್ಳಿ, ಮುನ್ನುಗ್ಗಿ. ಖಂಡಿತ ನಿಮ್ಮೆಲ್ಲ ಕೆಲಸನೂ ಸಶುದ್ಧವಾಗಿ ಆಗುತ್ತೆ. ಇದು ನನ್ನೊಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ದಯವಿಟ್ಟು ಇಂದಿನ ಮಕ್ಕಳಿಗೆ ಯಾರು ಬೈಬೇಡಿ, ಪ್ರೋತ್ಸಾಹ ಮಾಡೋರಿಗೆ ಶಪಾಶನಿ. ಅದು ಮೈಂಡ್ ಹೆಂಗಿರುತ್ತೆ ಯಾಕಂದರೆ ಆ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ, ಅಂದರೆ ಅಷ್ಟೇ ಶಾರ್ಪ್ ಆಗಿರುತ್ತೆ. ನಿಮಗೆ ಗೊತ್ತಿಲ್ಲದ್ರೆ ಗೊತ್ತಿದೆ, ಬೇಕಾದ್ರೆ ಚೆಕ್ ಮಾಡಿ. ನಿಮ್ಗೆ ಏನೋ ಗೊತ್ತಿಲ್ಲ, ಅದು ಗೊತ್ತಿದೆ. ಇದು ಮೊಬೈಲ್ ಇವಾಗ ಇದು ಏನು ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಾವು ಯುಟಿಲೈಸ್ ಮಾಡ್ತಾ ಇಲ್ಲ. ಮಕ್ಕಳಿಗೆ ನಾವು ಬೈದು ಸ್ಕೂಲ್ಸಿ ಏನೂ ಆಗಲ್ಲ ಅಂತ. ಇವಾಗ ಎಕ್ಸಾಂಪಲ್ಲು ನಮ್ಮ ರಿಲೇಷನ್ಸ್ ಇದ್ದಾರೆ ಅಂದ್ಕೊಳ್ಳಿ. ನನಗೆ ನಮ್ಮ ಮಗು ಓದ್ದ ಒಂದು 25-30 ಸಾವಿರ ಸಂಬಳ ಬಂತು, ಮಾಡ್ಕೊಂಡಿದ್ದಾನೆ. ಎಲ್ಲರೂ ಹೇಳೋದಷ್ಟೇ, ಕೆಲಸ ಬಿಟ್ಟು ಬೇರೆ ನೋಡೋಣಲ್ಲ. ಹೆಂಗೋ ಕೆಲಸಕ್ಕೆ ಮಗ ಮಾಡ್ಕೊಂಡು ಹೋಗು ಅಷ್ಟೇ ಹೋಗ್ಬಿಡ್ತೀವಿ ನಾವು. ನಮ್ಮ ಮೈಂಡ್ ಮುಂದೆ ಯೋಚನೆ ಮಾಡಲ್ಲ ಏನು. ಆ ಥರ ಅಲ್ಲ, ಅದು ಬಿಡಬೇಕು ಕೆಲಸ. ನಾನು 2003ರಲ್ಲಿ 99ರಲ್ಲಿ ಸಪ್ತಗಿರಿ ಸೇರಿಕೊಂಡೆ. ಸಪ್ತಗಿರಿ ಗೊತ್ತಾ ನಿಮಗೆ? ಗಿರಿಯಪ್ಪ ಅವ್ರ ಹತ್ರ ಶಿಷ್ಯ ಆಗಿದ್ದೆ. ಹೋದೆ. ಸಾಯಂಕಾಲ ಅವಳು ದಯಾನಂದ ಅವ್ರ ಮಗ ಇದ್ದರು. ನಾನು LLB ಮಾಡಿದ್ದೆ. ಅವರು ಓದ್ತಾ ಇದ್ದೀನಿ. ಸರ್ ಒಂದು ಕೆಲಸ ಬೇಕಿತ್ತು ಅಂತ ಕೇಳಿದೆ. ಏನು ಕೆಲಸ ಮಾಡ್ತೀನಿ? ಏನು ಕೊಟ್ಟರು ಮಾಡ್ತೀನಿ. ಸಂಬಳ ಆಯಿತು, ಎಷ್ಟು ಕೊಡಿ? 2,000 ಕೊಡ್ತೀನಿ. ಆಯಿತು. ಎಲ್ಲಿರ್ತೀಯ? ಇಲ್ಲೇ ಇರ್ತೀನಿ. ಯಾವಾಗ ಬರ್ತೀಯ? ಈಗಲೇ ಬರ್ತೀನಿ. ಹೋಗಿ ಬಾ ಅಂದರು. ಹೋಗ್ಲಿಕ್ಕೆ ತೊಗೊಂಡ್ಬಂದು ಅವ್ರು ಮುಂದೆ ನಿಂತ್ಕೊಂಡ್ಬಿಟ್ಟೆ ಅರ್ಧ ಗಂಟೆ ಒಳಗೆ. ಯಾಕಂದ್ರೆ ಅವತ್ತು ನನ್ನ ಹತ್ರ ರೂಮ್ ಇರಲಿಲ್ಲ ಅದಕ್ಕೆ. ಹಾಸ್ಟೆಲ್ ವಾರ್ಡನ್ ಮಾಡಿದ್ರು, ಬಾಯ್ಸ್ ಹಾಸ್ಟೆಲಲ್ಲಿ ಮಾಡ್ಕೊಂಡಿದ್ದೆ. 3 ವರ್ಷ ಅವ್ರ ಜೊತೆಗಿದ್ದೆ. 2003ರಲ್ಲಿ ರಿಸೈನ್ ಮಾಡಿದೆ. ನನ್ನ ಸಂಬಳ 35,000 ಆಗಿತ್ತು. ಯಾಕೆ ಹೇಳಿ? ನಮ್ಮಲ್ಲಿ ಟಾಲೆಂಟ್, ನನ್ನ ಅವಶ್ಯಕತೆ ಅವ್ರಿಗಿತ್ತು. ಸಂಬಳ ಕೊಡ್ತೀನಿ ಅಂತ ನಾನು ಇಲ್ಲ, ರಿಸೈನ್ಮೆಂಟ್ ಬಂದೆ. ನಾನು ಇವತ್ತೇ ಕೊನೆ, ಯಾವತ್ತೂ ಇನ್ನೊಬ್ಬರ ಜೊತೆ ಕೆಲಸ ಮಾಡಲ್ಲ. ನಾನು ಇನ್ನೊಬ್ರಿಗೆ ಕೆಲಸ ಕೊಡಬೇಕು. ಹಂಗಾಗಿಲ್ಲ ಅಂದರೆ ಹ್ಯಾಂಗೆ ಮಾಡ್ಬೇಕು ನೀವು ಹೊರಗೆ ಬಂದೆ ನಾನು. ಅದಕ್ಕೋಸ್ಕರ ಇವತ್ತು ನಾನು 85 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನೊಂದು ಸ್ಮಾಲ್ ಎಕ್ಸಾಂಪಲ್ ಆಗಿದ್ದೀನಿ ಅಷ್ಟೇ. ಹೀಗೆ ಒಂದು ಛಲ ಬೆಳೆಸ್ಬೇಕು ಮಕ್ಕಳಿಗೆ. ಆಮೇಲೆ ಮಕ್ಕಳಿಗೆ ಜನರಲ್ ನಾಲೆಜ್ ಬೆಳೆಸ್ಬೇಕು. ಮಕ್ಕಳಿಗೆ ಧೈರ್ಯ ಬೆಳೆಸ್ಬೇಕು. ಬಿಡಿಯವ್ರನ್ನ ಎಲ್ಲಿ ಹೋಗಲ್ಲ ಅವರು. ಹೊಡ್ಕೊಂಬರಲಿ, ಮೇಚಿಗೆ ಹೋದಾಗ ಕಳಿಸಿ, ಹೊಡ್ಕೊಂಬ. ಎಲ್ಲ ನಾವು ಮುದ್ದು ಮಾಡಿ ಮಕ್ಕಳನ್ನ ಬೆಳೆಸೋದ್ರಿಂದ ಏನಾಗುತ್ತಂದರೆ ಮಕ್ಕಳಲ್ಲಿ ಒಂದು ಸಾಮಾನ್ಯ ಜ್ಞಾನ ಬೆಳೀತಾ ಇಲ್ಲ. ಆ ಥರ ಆಗೋಗಿದೆ. ಅದಕ್ಕೋಸ್ಕರ ಮಾತಾಡೋದು ತುಂಬ ಟೈಮ್ ಬೇಕು. ಇರಲಿ, ಈ ಒಂದು ಅತ್ಯಂತ ಅಮೂಲ್ಯವಾದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಮಾತೃಭೂಮಿ ಸೇವಾ ಸಂಸ್ಥೆಯ ಎಲ್ಲ ಹಿರಿಯರಿಗೂ ನಾನು ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.